ಎಕ್ಸಾಕ್ಟಾಗಿ ಅದೇ ಟೈಮ್ಗೆ ನನಗೆ ಇರೋ ಸೋರ್ಸ್ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಸಿಕ್ತು. ಯಾರು ನಮ್ಮ ಇನ್ಫಾರ್ಮೇಷನ್ನ ಲೀಕ್ ಮಾಡಿದ್ನೋ ಆ ವ್ಯಕ್ತಿಗೆ ಯಾರು ಡೀಲ್ ಮಾಡ್ಕೊಂಡಿದ್ರು ಅವರು ಕ್ಯಾಶ್ ಟ್ರಾನ್ಸಾಕ್ಷನ್ ನಡೆಸ್ತಾ ಇದ್ದಾರೆ ಇವತ್ತು ಆ ಲೊಕೇಶನಲ್ಲಿ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಆ ಲೊಕೇಶನ್ಗೆ ಹೋಗಿದ್ದೆ ಬ್ರೋ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಟೈಮ್ಗೆ ಅದೇ ಜಾಗಕ್ಕೆ ಕೆಂಚಯ್ಯ ಬಂದಿದ್ದ. ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಅದಕ್ಕೂ ಮುಂಚೆ ನನಗೆ ಕೆಂಚಯ್ಯ ಕಾಲ್ ಮಾಡಿ ನಿಮಗೆ ಗೊತ್ತಿಲ್ಲದೆ ಒಂದು ಸತ್ಯ ಹೇಳ್ತೀನಿ ಅಂತ ಅಂದ. ಆ್ಯಂಡ್ ನೀವಿಬ್ರು ಹನಿಮೂನಿಗೆ ಹೋದಾಗ ಅದಕ್ಕೆ ನಾ ಕಿಡ್ನ್ಯಾಪ್ ಮಾಡಿದ್ದೆ ನಾನು ಅಂತ. ಕಿಡ್ನ್ಯಾಪ್ ಮಾಡಿ ಅವ್ರನ್ನ ಬಚ್ಚಿಟ್ಟಿದ್ದೆ, ನಿಮ್ಮ ಅಣ್ಣ ಬಂದು ಅವ್ರನ್ನ ಕಾಪಾಡ್ಬಿಟ್ಟ, ನನ್ನ ಕಾಲಿಗೆ ಗುಂಡು ಹೊಡೆದ, ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣನ ಬಿಡಲ್ಲ ಅಂತ ಹೇಳ್ತಿದ್ದ ಬ್ರೋ. ಅಲ್ಲ ಬ್ರೋ, ಇಷ್ಟು ದೊಡ್ಡ ವಿಷಯ ನಡೆದಿದೆ, ನಮ್ಗೆ ಯಾರಿಗೂ ನೀನು ಆ ವಿಷಯನ ಹೇಳಿಲ್ವಲ್ಲ, ಯಾಕೆ? ಗುಂಡು, ಏನೋ ಇದೆಲ್ಲ? ನೀವು ಚಿಕ್ಕಮಗಳೂರಿಗೆ ಹೋದಾಗ ಇಷ್ಟೆಲ್ಲ ಆಯ್ತಾ? ಇದೆಲ್ಲ ನಮಗೆ ಹೇಳೇ ಇಲ್ವಲ್ಲೋ, ಯಾಕೋ ಮುಚ್ಚಿಟ್ಟಿದ್ರಿ? ಅಜ್ಜಿ, ಅದು ನಿಮಗೆಲ್ಲ ಸುಮ್ಮನೆ ಟೆನ್ಷನ್ ಆಗುತ್ತೆ ಅಂತ ಹೇಳಿಲ್ಲ ಅಜ್ಜಿ, ಅಷ್ಟೇ. ಮತ್ತೆ ಬ್ರೋ ಅಷ್ಟೇ ಅಲ್ಲ, ಅವನು ನನಗೆ ಎಸ್ಟೇಟಲ್ಲಿ ಜಗಳ ಮಾಡಿಸಿದ್ಯಾರು, ನಿಮ್ಮ ಅದಕ್ಕೆನ ಕಿಡ್ನ್ಯಾಪ್ ಮಾಡಿಸಿದ್ಯಾರು, ಇದರಿಂದ ಎಲ್ಲ ಯಾರಿದ್ದಾರೆ ಆ ಸತ್ಯನ ನಾನು ನಿಮಗೆ ಹೇಳ್ತೀನಿ, ಆದರೆ ನನಗೆ ದುಡ್ಡು ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದ ಬ್ರೋ. ನಾನು ಅದಕ್ಕೂ ಒಪ್ಕೊಂಡಿದ್ದೆ. ಕೆಂಚ ನನಗೂ ಇದನ್ನೇ ಹೇಳಿದ್ದ. ಏನಾಗ್ತಿದೆ ಇಲ್ಲಿ? ಕೆಂಚ ಹೇಳಿದ ಸತ್ಯನ ಅಥವಾ ಜಯದೇವ್ ಅವ್ರು ಹೇಳ್ತಿರೋದು ಸತ್ಯನ? ಕೆಂಚಯ್ಯನ ಅಲ್ಲಿ ನೋಡಿ ನಾನು ಫುಲ್ ಕನ್ಫ್ಯೂಸ್ ಆಗೋದೆ ಬ್ರೋ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಅಷ್ಟಕ್ಕೂ ಕೆಂಚಯ್ಯ ಅಲ್ಲಿಗೆ ಯಾಕೆ ಬಂದಿದ್ದ? ಆ್ಯಂಡ್ ಬ್ರೋ ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ, ಈ ಗ್ಯಾಂಗಿಗೂ ಕೆಂಚಯ್ಯಗೂ ಏನೋ ಲಿಂಕ್ ಇದೆ. ಕೆಂಚಯ್ಯ ಗ್ಯಾಂಗ್ ಜೊತೆ ಇನ್ವಾಲ್ವ್ ಆಗಿದ್ದಾನೆ ಅಂತ ಬ್ರೋ. ಅದು ಕೆಂಚನ ಅಲ್ಲಿ ಬರೋದಕ್ಕೆ ನಾನೇ ಹೇಳಿದ್ದು. ಅದಕ್ಕೆ ನೀವಾ? ಯಾಕೆ? ನಿಮಗೆ ಹೇಳಿದಾಗೆ ನಮಗೂ ಒಂದಷ್ಟು ಸತ್ಯ ಹೇಳ್ತೀನಿ ಅಂತ ಹೇಳಿದ್ದ, ಅದಕ್ಕೆ. ನೋಡಿ, ನಮ್ಮಿಬ್ರಿಗೂ ಒಂದೇ ಥರ ಸುಳ್ಳು ಹೇಳಿ ಯಾಮಾರಿಸಿದಾನ ಅವನು. ಇಬ್ಬರು ತನ್ನ ದುಡ್ಡು ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ದಾನೆ. ಅವನು ನಾನಲ್ಲಿಗೆ ಹೋಗ್ತಿದ್ದಾಗ ಅವನನ್ನು ನೋಡ್ತಿದ್ದಾಗೆ ಓಡೋದ ಬ್ರೋ. ಯಾಕಂದ್ರೆ ನಾನು ಅದೇ ಟೈಮ್ಗೆ ಅದೇ ಲೊಕೇಶನಲ್ಲಿ ಬರ್ತೀನಿ ಅಂತ ಅವನಿಗೆ ಗೊತ್ತಿರಲಿಲ್ವಲ್ಲ. ಬ್ಲಡಿ ಕೆಂಚಯ್ಯ ನಾನು ನೋಡ್ತಿದ್ದಾಗೆ ಕೆಲಸ ಕೆಡ್ತು, ಇನ್ನೇನು ಆಗಲ್ಲ ಅಂತ ಓಡೋಗಿದ್ದಾನೆ. ಇದಕ್ಕೆ ನಾ ಕೆಂಚ ಫೋನಿಗೆ ಸಿಗದೆ ಇದ್ದಿದ್ದು. ಅಂದರೆ ನಾನು ಕೆಂಚನ್ ನಂಬಿ ಮೋಸ ಹೋಗ್ಬಿಟ್ನಾ? ಸರಿ, ನಿನ್ನ ಕೈಗೆ ಗಾಯ ಹೇಗಾಯಿತು? ಇದು ಬ್ರೋ, ನಮ್ಮ ಕಂಪ್ನಿಲಿ ಫ್ರಾಡ್ ಆಯ್ತಲ್ಲ, ಆ ಡೀಲಿಗೆ ಸಂಬಂಧಪಟ್ಟಿದ್ದ ಕಿಂಗ್ ಪಿನ್ ಅಲ್ಲಿಗೆ ಬಂದಿದ್ದ. ಅವನು ಹಿಡಿಯೋಕ್ಕೆ ಅಂತಲೇ ನಾನು ಹೋಗಿದ್ದೆ. ಇನ್ನೇನು ಅವನ್ನ ಹಿಡಿಬೇಕು, ಅವ್ನು ಯಾರು ಅಂತ ತಿಳ್ಕೊಬೇಕು ಅನ್ನೋಷ್ಟರಲ್ಲಿ ಅವ್ರ ಕಡೆ ಹುಡುಗರು ನನ್ನ ಅಟ್ಯಾಕ್ ಮಾಡಿದ್ರು, ಲಾಕ್ ಮಾಡಿದ್ರು. ಚಿಕ್ಕದಾಗೊಂದು ಫೈಟ್ ಆಯಿತು. ಆ ಫೈಟಲ್ಲಿ ಕೈಗೆ ಏಟಾಯಿತು ಬ್ರೋ. ಬ್ರೋ ಕಣ್ಣು ಎದುರುಗಡೆ ಇದ್ದ ಬ್ರೋ. ಅವ್ನು ಯಾರು ಏನು ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಓಡೋಗ್ಬಿಟ್ರು. ಅದೇ ಟೈಮ್ಗೆ ನೀವು ಬಂದ್ರಿ. ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಹಾಗಾಯಿತು ಬ್ರೋ. ಆ ರಾಸ್ಕಾಲ್ನ ಹಿಡಿದು ಹೇಗಾದರೂ ಮಾಡಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ಬೇಕು ಅಂದ್ಕೊಂಡೆ. ಬಟ್ ಒನ್ಸ್ ಅಗೇನ್ ನಾನು ಫೇಲ್ ಆಗೋತೆ ಬ್ರೋ. ಯಾವಾಗಲೂ ಹೀಗೆ ಆಗುತ್ತೆ ಬ್ರೋ ನನಗೆ. ಸಚ್ ಅನ್ಲಕ್ಕಿ ಫೆಲೋ. ಓಕೆ ಓಕೆ ಜೈ, ನೀನು ಬೇಜಾರು ಮಾಡ್ಕೊಬೇಡ. ಇವತ್ತಲ್ಲ ನಾಳೆ ನನ್ನ ಕೈಗೆ ಸಿಕ್ಕೇ ಸಿಗ್ತಾನೆ. ನೀವಾಗ ವೇಸ್ಟ್ ಮಾಡು, ಬನ್ನಿ ಕರ್ಕೊಂಡೋಗೋಣ. ಒಂದು ಅರ್ಥ ಆಗ್ತಿಲ್ಲ. ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಗೌತಮವ್ರೆ, ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಭೂಮಿಕಾ, ಜಯದೇವ್ ಕೈಯಲ್ಲಿ ರಕ್ತ ನೋಡೋದಲ್ಲ, ಸಹಿಸ್ಕೊಳಕ್ಕಾಗಲಿಲ್ಲ. ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟೆ. ಅವನು ಅಂತಲ್ಲ, ಮಹಿಮಾ,
ಅಶ್ವಿನಿ, ಪಾರ್ಥ ಇವರೆಲ್ಲರನ್ನು ಭಾಳ ಮುದ್ದಾಗಿ ಬೆಳೆಸಿದ್ದೀನಿ. ಭಾಳ ಕಾಳಜಿಯಿಂದ ಜೋಪಾನ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಒಂದು ವಿಷಯ ಹೇಳಿದ್ರೆ ನಂಬ್ತಿರೋಲ್ಲ ಗೊತ್ತಿಲ್ಲ. ಚಿಕ್ಕಂದಲ್ಲಿ ಮಳೆಗಾಲದಲ್ಲಿ ಜಯದೇವ್ ಹೀಗೆ ಸ್ಕೂಲ್ನಲ್ಲಿ ಆಟ ಆಡುವಾಗ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದ. ನಾನು ನನ್ನ ಸ್ವಂತ ಖರ್ಚಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಪರ್ಮಿಷನ್ ತೊಗೊಂಡು ಇಡೀ ಗ್ರೌಂಡ್ಗೆ ಮಣ್ಣು ಹಾಕಿಸಿ ಗ್ರೌಂಡ್ ರೆಡಿ ಮಾಡಿಸಿದ್ದೆ. ಕೆಲವ್ರಿಗೆ ಇದು ಅತಿರೇಕ, ಹುಚ್ಚು ಇವೆಲ್ಲ ಬೇಕಿತ್ತ ಅಂತ ಅನ್ನಿಸ್ಬೋದು. ಬಟ್ ಅದು ನನ್ನ ಡ್ಯೂಟಿ. ನಮ್ಮಪ್ಪ ನನಗೆ ವಹಿಸಿದ ದೊಡ್ಡ ಜವಾಬ್ದಾರಿ ಅಂದ್ಕೊಂಡು ಮಾಡಿದ್ದೆ. ಅವ್ರ ಖುಷಿ ನನ್ನ ಖುಷಿ ಕಂಡ್ಕೋತಾ ಇದ್ದೆ. ಅವ್ರಿಗೇನಾದರೂ ಆದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವರೆಲ್ಲ ಬರೀ ನನ್ನ ತಮ್ಮ ತಂಗಿರಷ್ಟೇ ಇಲ್ಲ, ನನ್ನ ಮಕ್ಕಳ ಥರ ಸಾಕಿದ್ದೀನಿ. ಅವರೇ ನನ್ನ ಜೀವನ, ನನ್ನ ಪ್ರಿಯಾರಿಟಿ, ನನ್ನ ಸರ್ವಸ್ವ. ನನಗೆ ನಿಮ್ಮ ಎಮೋಷನ್ಸ್ ಅರ್ಥ ಆಗುತ್ತೆ. ಎಮೋಷನಲ್ ಆಗಿರೋದು ಒಳ್ಳೆಯದೇ. ಪ್ರತಿಯೊಬ್ಬರಿಗೂ ಅಂಥ ಒಂದು ಸೂಕ್ಷ್ಮವಾದ ಮನಸ್ಸಿರಬೇಕು. ಹಾಗಿದ್ರೆ ಒಳ್ಳೆಯದೇ, ತಪ್ಪಿಲ್ಲ. ನೋಡಿ, ಜಯದೇವ್ ಅವರು ಆರಾಮಾಗ್ತಾರೆ. ಸೀರಿಯಸ್ ಅನ್ನೋ ಥರದ್ದು ಏನೂ ಆಗಿಲ್ಲ. ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾನೊಂದು ಮಾತು ಸೀರಿಯಸ್ ಆಗಂದೆ ಅನ್ನೋ ಕಾರಣಕ್ಕೆ ಆ ಜಯದೇವ್ ಎಂಥ ದೊಡ್ಡ ರಿಸ್ಕ್ ತೊಗೊಂಡಿದ್ದಾನೆ. ಇದಕ್ಕೆ ನಾನು ಬೇಜಾರು ಮಾಡ್ಕೋಬೇಕಾ ಅಥವಾ ಕಂಪ್ನಿ ಬಗ್ಗೆ ಅವನಿಗಿರೋ ಕನ್ಸರ್ನ್ ನೋಡಿ ಖುಷಿ ಪಡಬೇಕಾ? ಒಂದು ಗೊತ್ತಾಗ್ತಾ ಇಲ್ಲ. ಛೇ, ಮತ್ತೆ ಕನ್ಫ್ಯೂಷನ್. ಕೆಂಚ ನಿಜಾನ ಅಥವಾ ಜಯದೇವ್ ಅವ್ರ ನಿಜಾನ? ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಶಿವನೇ. ಮಲಿ ಅಳಬೇಡ ಮಲಿ. ಏನಾಗಬಾರ್ದಾಗಿದೆ ಅಂತ ಇಲ್ಲಿ ಏನೂ ಆಗಿಲ್ಲ. ಒಂದು ಚಿಕ್ಕ ಗಾಯದ ಥರ ಅಷ್ಟೇ ಅನ್ಕೋ. ಪ್ಲೀಸ್ ಮಲಿ, ಅಳಬೇಡ ಮಲಿ. ನೋಡು ಇಲ್ಲಿ ನೋಡು. ನೀನು ಹತ್ರ ನನಗೂ ಅಳು ಬರುತ್ತೆ ಮಲಿ. ನನಗೆ ಬೇಜಾರಾಗಲ್ವಾ? ಪ್ಲೀಸ್ ನನಗೋಸ್ಕರ ಅಳಬೇಡ ಮಲಿ. ರೀ, ಆದ್ರೂ ನೀವು ಹುಷಾರಾಗಿರ್ಬೇಕು ತಾನೆ. ನಿಮ್ಗೇನಾದ್ರೂ ಆಗಿದ್ರೆ ನಾನು ಏನ್ ಮಾಡ್ಬೇಕಾಗ್ತಿತ್ತು? ನಿಮ್ಗೋಸ್ಕರ 2 ಜೀವ ಕಾಯ್ಕೊಂಡಿರ್ತೀವಿ ಅಂತ ನಿಮಗೆ ನೆನಪಿರ್ಲಿ. ಮಲಿ, ನಿನ್ನ ಕನಸು ನನಗೆ ಅರ್ಥ ಆಗತ್ತೆ. ನೋಡು, ಯೋಚನೆ ಮಾಡಿ ನೋಡು. ಅಣ್ಣಂಗೋಸ್ಕರ ನಾನು ಇಷ್ಟು ಮಾಡದೆ ಹೋದ್ರೆ ಹೇಗೆ? ಅಣ್ಣ ಯಾವುದೋ ಪ್ರಾಬ್ಲಮಲ್ಲಿದ್ದಾನೆ ಅಂದಾಗ ನಾನು ಅವನ ಜೊತೆ ಸ್ಟ್ಯಾಂಡ್ ಆಗಬೇಕಲ್ವ? ಅವನಿಗೋಸ್ಕರ ಫೈಟ್ ಮಾಡಬೇಕಲ್ವ? ಮಲಿ, ಅಣ್ಣ ತಮ್ಮ ಸಂಬಂಧ ಆದ್ರೇ ಹಾಗೆ. ಒಬ್ರಿಗೊಬ್ರು ಸಾಥ್ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅಲ್ವಾ? ಮಲಿ ನೋಡು, ಚಿಕ್ಕ ಗಾಯ ಅಷ್ಟೇ, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನೋಡಿಲಿ ನಾನು ಸದ್ಯ ಇಷ್ಟಕ್ಕೆ ಮುಗಿತಲ್ಲ ಅಂತನಾದ್ರೂ ಖುಷಿ ಪಡು ಮಲ್ಲಿ. ಯಾಕೆ ಈಗ ಹೇಳ್ತಾನೆ ಇದೆಯಾ? ನೀನು ಹತ್ರ ನನಗೂ ಬೇಜಾರಾಗುತ್ತೆ. ಪ್ಲೀಸ್ ಹೇಳಿ, ಸ್ಮೈಲ್ ಮಾಡು. ನನಗೋಸ್ಕರ ಸ್ಮೈಲ್ ಮಾಡು. ನನಗೆ ಬೇಜಾರಾಗತ್ತೆ. ಪ್ಲೀಸ್ ಮಲ್ಲಿ. ಜಯದೇವ್ ಅವ್ರ ಮಾತು ಕೇಳ್ತಿದ್ರೆ ಅವ್ರದ್ದೇನೂ ತಪ್ಪಿಲ್ಲ ಅಂತ ಅನಿಸ್ತಿದೆ. ಹಾಗಾದರೆ ಕೆಂಚ ಹೇಳಿದ್ದೆಲ್ಲ ಸುಳ್ಳ? ಯಾವುದೂ ಅವನು ಅನ್ಕೊಂಡಾಗ ನಡೆದಿಲ್ಲ ಅನ್ನೋ ಕಾರಣಕ್ಕೆ ಅವನು ನಮ್ಮ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತಿದ್ದಾನ? ಜಯದೇವ್ ಅವ್ರು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಿದೆ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅವ್ರು ನನ್ನ ಮುಂದೆ ಮಾತ್ರ ಅಲ್ಲ, ನಾನು ಇಲ್ಲದೆ ಇರುವಾಗಲೂ ಮಲ್ಲಿ ಜೊತೆ ಚೆನ್ನಾಗೇ ಇದ್ದಾರೆ. ಅವರಿಬ್ಬರು ತುಂಬ ಖುಷಿಯಾಗಿದ್ದಾರೆ. ಹಾಗಾದರೆ ನಾನೇ ಎಲ್ಲೋ ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವುದ್ನಾ? ಕೆಂಚನ ಜೈಲಿಂದ ಬಿಡಿಸಿ ನಾನು ತಪ್ಪು ಮಾಡಿಬಿಟ್ನಾ? ಒಂದೂ ಅರ್ಥ ಆಗ್ತಿಲ್ಲ. ಹೇ, ಏನಾಗಿದೆ ನಿನಗೆ? ಯಾಕೋ ಇಂಥ ಕೆಲಸ ಮಾಡಿದೆ? ನಾವು ನಿನ್ನ ಭಾಗಕ್ಕೆ ಸತ್ತೋಗಿದ್ದೀವಾ? ನಮ್ಗೊಂದು ಮಾತು ಹೇಳ್ಬೇಕು ಅಂತ ಅನ್ಸಿಲ್ಲ ನಿನಗೆ? ಏಯ್, ಯಾಕೋ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ಇನ್ನೇನೋ ಮಾಡಲಿ ನಾನು? ದೊಡ್ಡ ಇನ್ಸಿಡೆಂಟ್ ಆಗಿದೆ. ನೀನು ಅದಕ್ಕೆ ಇಬ್ಬರೇ ಹೋಗಿದ್ದೀರಲ್ಲೋ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಾಗಿತ್ತು? ಪ್ಲೀಸ್ ನನಗೊಂದು ಮಾತು ಹೇಳಬೇಕು ಅಂತ ಅನ್ಸಿಲ್ವಾ ನಿನಗೆ? ಎಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದೆ ಗೊತ್ತಾ ನೀನು? ನೋಡೋಣದ, ನನ್ನ ಕಂಪನಿ ಬಗ್ಗೆ ನಾನು ತುಂಬಾ ಪಾಸಿಟಿವ್. ನಾನು ತುಂಬಾ ಕಷ್ಟಪಟ್ಟು ಬೆಳೆಸಿರೋ ಕಂಪನಿ ಅದು. ಅದ್ರ ಹಿಂದೆ ನನ್ನ ತಂದೆ ಪರಿಶ್ರಮ ಇದೆ, ನನ್ನ ಬೆವರಿದೆ. ನನ್ನ ಕಂಪನಿಗೆ ತನ್ನದಾದ ಹೆಸರು, ಘನತೆ, ಗೌರವ ಎಲ್ಲನೂ ಇದೆ. ಅದಕ್ಕೆ ಯಾರೋ ಮಸಿ ಬಳಿಯೋ ಪ್ರಯತ್ನ ಮಾಡಿದ್ದಾರೆ. ನೋಡ, ದುಡ್ಡು, ಪ್ರಾಫಿಟ್ಟು, ಟರ್ನ್ ಓವರ್ ಯಾವುದು ಮುಖ್ಯ ಅಲ್ಲ. ನನ್ನ ಕಂಪ್ನಿಗೊಂದು ಗುಡ್ ವಿಲ್ ಇದೆಯಲ್ಲ, ಅದು ನನಗೆ ಭಾಳ ಮುಖ್ಯ. ಅದಕ್ಕೊಂದು ಬ್ಲ್ಯಾಕ್ ಮಾರ್ಕ್ ಬಿದ್ದಿದೆ.
ನೀನು ಹೇಳಿದಾಗ ನನಗೆ ಈ ರಿಸ್ಕು ಡೇಂಜರು ಯಾವುದು ತಲೆಗೆ ಬರಲಿಲ್ಲ ಕಣ. ಗೆಳೆಯ ನನಗಿದು ಅರ್ಥ ಆಗುತ್ತಪ್ಪ. ಏಯ್ ಇದು ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ. ಆಗ ನಾನು ಪೊಲೀಸವ್ರನ್ನ ಕರ್ಕೊಂಡು ಸ್ಪಾಟಿಗೆ ಬರ್ತಾ ಇದ್ದೆ, ನಿನ್ಗೆ ಅನುಕೂಲ ಆಗ್ತಾ ಇತ್ತಾನೆ. ಅದು ಬಿಟ್ಬಿಟ್ಟು ದೊಡ್ಡದಾಗ ಒಬ್ಬನೇ ಹೋಗಿದ್ಯಾ, ಏನು ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅದಕ್ಕೇನು ಬೇರೆ ಕರ್ಕೊಂಡು ಹೋಗಿದ್ಯಾ? ಪ್ರಾಣಕ್ಕೆ ಏನಾದರೂ ಅಪಾಯ ಆಗಿದ್ರು ಏನೋ ಮಾಡಬೇಕಾಗಿತ್ತು. ಏಯ್ ಗೆಳೆಯ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ನಿನಗೋಸ್ಕರ ನಾವೊಂದಿಬ್ರು ಇರ್ತೀವಪ್ಪ. ನಮ್ಮ ಕನ್ಸನ್ ಬಗ್ಗೆನೂ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಪ್ಲೀಸ್. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಆಮೇಲೆ ಈ ಥರ ಎಲ್ಲ ಮಾಡಬಾರ್ದು. ಇಟ್ಸ್ ಮೈ ರಿಕ್ವೆಸ್ಟ್. ಸಾರಿ ಕಣ, ರಿಯಲಿ ಸಾರಿ. ನೋಡ, ನಾನು ಏನು ಬೇಕಾದರೂ ಕ್ಷಮಿಸ್ತೀನಿ, ಆದರೆ ನಂಬಿಕೆ ದ್ರೋಹನ ಕ್ಷಮಿಸೋಕ್ಕಾಗಲ್ಲ ಕಣ. ಜಯದೇವ್ ಮೇಲೆ ಕೈ ಮಾಡಿದ್ದಾನೆ, ನನಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ? ನೆನ್ಸ್ಕೊಂಡ್ರೆ ರಕ್ತ ಕುದಿಯುತ್ತೆ. ಇವತ್ತು ಅವನೇನಾದರೂ ಸಿಕ್ಕಿದ್ದಿದ್ದು ಅಲ್ಲೇ ಸಿಕ್ಕಿದಾಕ್ಬಿಡ್ತಾ ಇದ್ದೆ. ನೋಡು ಇದಕ್ಕೆ ನಾನು ಬೇಡ ಅಂತ ಹೇಳೋದು, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳೋದು. ಏ ಅಪ್ಪ, ನನಗೆ ಮೊದಲೇ ಆಂಗ್ಸೈಟಿ ಇಶ್ಯೂ ಇದೆ ಕಣೋ. ಟೆನ್ಷನ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಏನೋ ಮಾಡೋದು. ನೋಡು, ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ? ಹಾಂ, ಸರಿ ಹೋಗುತ್ತೆ. ನೀನು ಮೊದಲು ಕೂಲಾಗು. ಫೋನ್ ತೆಗಿತಿಲ್ಲ ಅಂದರೆ ಎಲ್ಲರೂ ಹೇಳಿದಾಗೆ ಅವನ ಮಾತು ಕೇಳಿ ನಾನೇ ಮೋಸ ಹೋಗ್ಬಿಟ್ನಾ? ಅದಕ್ಕೆ ಆನಂದ್ ಅವರೇ, ಯಾವಾಗ ಬಂದ್ರಿ? ನಾನು ಅವಾಗಲೇ ಬಂದೆ. ಅದು ಹಾಗಿರಲಿ, ನೀವು ಯಾಕೆ ಆ ಕೆಲಸ ಮಾಡಿದ್ರಿ? ಹಾಂ, ಮೊದಲು ಅದನ್ನು ಹೇಳಿ. ನಾನೇನು ಮಾಡಿದೆ? ಏನು ಮಾಡಿದೆ? ಅಲ್ಲ, ಮಾಡೋದು ಮಾಡ್ಬಿಟ್ಟು ನನ್ನ ಏನು ಮಾಡಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಗೆ ಕೇಳಿದೆ ನೀವು ಗೆಳೆಯ ಇಬ್ಬರು ಕಳ್ಳನ ಹಿಡಿಯಕ್ಕೆ ಹೋಗಿದ್ರಲ್ಲ, ಯಾಕೆ ಹೋಗಿದ್ರಿ? ಅವನಂತೂ ಹೇಳಲಿಲ್ಲ. ನೀವು ಅದ್ರಲ್ಲಿ ಮಾತು ಹೇಳ್ಬೋದಾಗಿತ್ತು ತಾನೆ? ಏನು ತಮಾಷೆ ಅನ್ಕೊಂಡಿದ್ದೀರಾ? ನಿಮ್ಮಿಬ್ಬರಿಗೂ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಾಗಿತ್ತು ನಾವು? ನೀವು ಹೆಂಗೆ ಹೋಗಕ್ಬಿಟ್ರಿ ಅಂತ ನೀವನ್ನ ತಡಿಬೇಕಾಗಿತ್ತು. ಅದಕ್ಕೆ ಅದು ಬಿಟ್ಟು ನೀವೇ ಅವನ ಜೊತೆಗೆ ಹೋಗ್ಬಿಟ್ಟಿದ್ದೀರಾ. ನನ್ನ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಬಿಡಿ. ಆನಂದ್ ಅವರೇ, ಐ ಆಮ್ ರಿಯಲಿ ವೆರಿ ಸಾರಿ. ನೀವು ಹೇಳಿದಾಗೆ ನಮಗೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಥಾಟ್ ನಮಗೆ ಬಂದೇ ಇಲ್ಲ. ನಮ್ಗೆ ಯಾರು ಮೋಸ ಮಾಡಿದ್ರು ಅದನ್ನು ತಿಳ್ಕೊಳ್ಳೋದು ಅಷ್ಟೇ ನಮ್ಮ ತಲೆಯಲ್ಲಿತ್ತು. ಅದಕ್ಕೆ ಅವಸರದಲ್ಲಿ ಹೊಟ್ಬಿಟ್ವಿ. ನಿಮಗೆ ಹೇಳಲಿಲ್ಲ. ವೆರಿ ರಿಯಲಿ ಸಾರಿ. ನನ್ನ ಕಡೆಯಿಂದನೂ ಸಾರಿ. ಅದಕ್ಕೆ ಅಂದರೆ ನೀವಿಬ್ಬರು ಕೇಳದೆ ಹೋಗ್ಬಿಟ್ರಲ್ಲ ಅನ್ನೋ ಕೋಪಕ್ಕೆ ಸ್ವಲ್ಪ ಜೋರಾಗೆ ಮಾತಾಡ್ಬಿಟ್ಟೆ. ಅಂದರೆ ನಿಮ್ಮ ಮೇಲೆ ಗೆಳೆಯನ ಮೇಲೆ ಸ್ವಲ್ಪ ಪ್ರೀತಿ ಕಾಳಜಿ ಜಾಸ್ತಿ ಅಲ್ವಾ, ಅದು ಹಾಗೆ ಮಾತಾಡಿಸ್ಬಿಡ್ತು. ಸಾರಿ. ಅದಕ್ಕೆ ಪರವಾಗಿಲ್ಲ ಆನಂದ್ ಅವ್ರೆ, ನಿಮ್ಮ ಕಾಳಜಿ ನಂಗೆ ಅರ್ಥ ಆಗುತ್ತೆ. ಆ್ಯಕ್ಚುಲಿ ನೀವು ಹೇಳಿದ ಕರೆಕ್ಟು. ನಾನು ಅವ್ರ ಕಿವಿ ಮಾತು ಹೇಳಬೇಕಿತ್ತು. ಹೇಳೋ ಜಾಗದಲ್ಲಿ ನಿಂತು ಹೇಳಿದೆ ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ನಂದೇ ತಪ್ಪು. ಇರಲಿ ಬಿಡಿ. ಅದಕ್ಕೆ ಪರವಾಗಿಲ್ಲ. ಸದ್ಯ ನಿಮಗೂ ಅವನಿಗೂ ಏನೂ ಆಗಲಿಲ್ವಲ್ಲ, ಅಷ್ಟೇ ಸಾಕು. ಜಯದೇವ್ಗೇನೋ ಏಟಾಗಿದೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದ. ನಾನು ಹೋಗಿ ಸಮಾಧಾನ ಮಾಡಿ ಬಂದೆ. ಅವನು ಹಾಗೆ ಅದಕ್ಕೆ ಮನೆಯವ್ರಿಗೇನಾದರೂ ಆದರೆ ವಿಲಿವಿಲ ಅಂತ ಒದ್ದಾಡ್ಬಿಡ್ತಾನೆ, ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. ಭಯಂಕರ ಕೋಪಿಷ್ಟ ಬೇರೆ. ಅವನ ಕೋಪ ಬಂದಾಗ ಅವನು ಯಾರು ತಡೆಯೋಕ್ಕೆ ಆಗಲ್ಲ. ಅದಕ್ಕೆ ಅಂಥ ಸಂದರ್ಭ ಬಂದರೆ ಪ್ಲೀಸ್ ನನಗೊಂದು ವಿಷಯ ತಿಳಿಸಿ. ಖಂಡಿತ ಬರ್ತೀನಿ. ಅದಕ್ಕೆ ಒನ್ಸ್ ಅಗೇನ್ ಸಾರಿ. ಛೇ, ನಾನು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ನನಗಂತೂ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅರುಣ್, ಯಾಕೆ ಡಿಸಪಾಯಿಂಟ್ ಆಗಿದೆಯಾ? ದಟ್ಸ್ ಓಕೆ. ಮನೆ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಡೋಂಟ್ ವರಿ. ಆಗಲ್ಲ ಅಶು. ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟು 8 to 10% ಡಿಪ್ ಆಗಿದೆ. ಇದು ರೈಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ನಾವು ಸೆಲೆಕ್ಟ್ ಮಾಡಿರೋ ಫ್ಯೂ ಸ್ಟಾಕ್ಸ್ಗೆ ಒಂದು 10 to 12 ಕೋಟಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಸ್ಟ್ 10 to 15 ಡೇಸ್ ಒಳಗೆ ಡಬಲ್, ಟ್ರಿಬಲ್, 4x ಪ್ರಾಫಿಟ್ ಮಾಡ್ಬೋದಾಗಿತ್ತು. ಆ ಪ್ರಾಫಿಟ್ನ ಇಟ್ಕೊಂಡು ನನಗಾಗಿರೋ ಲಾಸಸ್ನ ರಿಕವರಿ ಮಾಡ್ಕೋಬೋದಾಗಿತ್ತು. ಬಟ್ ಏನು ಮಾಡಲಿ, ನನ್ನ ಇನ್ವೆಸ್ಟ್ಮೆಂಟ್ ಪ್ಲ್ಯಾನು ಈ ಥರ ಫ್ಲಾಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೌದಾ?
ಇಷ್ಟು ಕಮ್ಮಿ ಟೈಮಲ್ಲಿ ಅಷ್ಟೊಂದು ಪ್ರಾಫಿಟ್ ಸಿಗುತ್ತಾ? ಅಫ್ಕೋರ್ಸ್ ಸ್ಟಾಕ್ ಮಾರ್ಕೆಟು ವರ್ಕ್ ಆಗೋದೇ ಹಾಗೆ. ಹೈಲಿ ರಿಸ್ಕ್ ಹೈಲಿ ಪ್ರಾಫಿಟಬಲ್ ಅದು. ಬಟ್ ಲಾಸ್ ಆದರೆ? ಆಗ್ತಾ ಇರಲಿಲ್ಲ. ಯಾಕೆಂತಂದರೆ ನಾನು ಮಾರ್ಕೆಟು ಲೋ ಅಲ್ಲಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. ಅದು ರೈಸ್ ಆಗ್ತಾ ಇದ್ದಂಗೆ ನನಗೆ ಪ್ರಾಫಿಟ್ ಆಗ್ತಾಯಿತ್ತು. 100% ಆಗ್ತಾನೇ ಇತ್ತು. ಇದೆಲ್ಲ ಪಕ್ಕ ಲೆಕ್ಕ ಇಟ್ಕೊಂಡೆ ನಾನು ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಮಾಡ್ಕೊಂಡಿದ್ದೆ. ಅದ್ರೇನು ಮಾಡಲಿ, ನಂಗೆ ಬೇಕಾಗಿರೋಷ್ಟು ಹಣ ಸಿಗಲಿಲ್ವಲ್ಲ. ಯು ಡೋಂಟ್ ವರಿ ಅರುಣ್, ಇಷ್ಟು ಕಮ್ಮಿ ಟೈಮಲ್ಲಿ ಅಷ್ಟೊಂದು ಪ್ರಾಫಿಟ್ ಸಿಗುತ್ತೆ ಅನ್ನೋದು ನೀನು ಶ್ಯೂರ್ ಆಗಿದ್ರೆ ದುಡ್ಡನ್ನ ನಾನು ಅರೇಂಜ್ ಮಾಡ್ತೀನಿ. ಹೌದಾ? ನಿಜವಾಗ್ಲೂ? ಎಸ್, ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಯು ಟೇಕ್ ಕೇರ್, ಓಕೆ? ಟೈಮ್ ಆಯಿತು, ಒಳಗೆ ಹೋಗೋಣ ಬಾ. ಮಾಡು ಮಾಡು. ನಾನು ಎಷ್ಟು ಸರಿ ಫೋನ್ ಮಾಡೋ ಅವ್ಳು ಫೋನ್ ತೆಗಿಲೇ ಇಲ್ಲ. ಇನ್ನೆಲ್ಲಿ ಕಾಂಪಿಟೇಷನ್ಗೆ ಒಪ್ಕೋಬೇಕಾಗಿತ್ತು ಅಂತ ಎದ್ರುಕೊಂಡಿರ್ತಾಳೆ. ಹೌದು ಕಣೆ, ಅವಳು ಭಯ ಆಗಿದೆ, ಅದಕ್ಕೆ ನನ್ನ ಫೋನು ರಿಸೀವ್ ಮಾಡ್ತಾ ಇಲ್ಲ. ಮಾಡು ಮಾಡು. ಈ ಫೋನ್ ಬರೋದು ಕೇಳಿಸ್ಬಾರ್ದು ಅಂತ ಇಲ್ಲೇ ಇಟ್ಟು ಹೋದ್ರೆ ಮತ್ತೆ ಮತ್ತೆ ಫೋನ್ ಬರ್ತಾ ಇದೆಯಲ್ಲಪ್ಪ. ಓ, ಇವ್ರು ಯಾಕೋ ಇವತ್ತು ನನ್ನ ಬೆನ್ ಬಿಡಲ್ಲ ಅನ್ಸುತ್ತೆ. ಏನು ಹೇಳಿ ಇವ್ರಿಗೆ? ಹೇಳು ಸುಜಾತ. ಏನು ಮಂದಾಕಿನಿ, ಒಂದು 4 ಸತಿ ಫೋನ್ ಮಾಡಿದಾಗ ಪಿಕ್ ಮಾಡಿಲ್ಲ ಅಂದರೆ ಸುಮ್ಮನಾಗ್ಬಿಡ್ತಾರೆ ಅನ್ಕೊಂಡ? ಹಾಗೆಲ್ಲ ಸುಮ್ಮನಾಗೋ ಸೀನೇ ಇಲ್ಲ. ಛೇ, ಹಾಗೇನೂ ಇಲ್ಲಪ್ಪ, ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ ಅಷ್ಟೇ. ನೀನು ಏನು ಬ್ಯುಸಿ ಅಂತ ನಮ್ಗೆ ಗೊತ್ತು. ಅದು ಸರಿ, ನಿನ್ನ ಸೊಸೆ ಏನು ಡಿಸೈಡ್ ಮಾಡಿದ್ರಿ? ನೀನು ಸೊಸೆ ಕಾಂಪಿಟೇಷನ್ಗೆ ಒಪ್ಕೊಂಡಿದ್ದಾಳೆ ತಾನೆ? ನಾವೊಂದು ತುದಿಗಾಲಲ್ಲಿ ಕಾಯ್ತಾ ಇದೀವಿ ನೋಡು. ಅವಳು ಕಾಂಪಿಟೇಷನ್ಗೆ ನಾನು ಹೇಳಿದ ಕೂಡಲೇ ರೆಡಿ ಆಗ್ಬಿಟ್ಲು. ಆದರೆ ನಾಳೆ ಆಗೋದಿಲ್ಲಂತೆ. ಅವಳಿಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಸೊ ಆಫೀಸ್ ಬಿಟ್ಟು ಬರೋಕ್ಕಾಗಲ್ಲ ಅತ್ತೆ ಅಂತಂದ್ಲು. ಇದನ್ನ ಇನ್ಯಾವತ್ತಾದರೂ ಇಟ್ಕೊಳ್ಳಿ, ನಾನು ಅವಳು ಡೆಫಿನೆಟ್ ಆಗಿ ಬರ್ತೀವಿ. ಹಾಂ, ಹಾಗಾದರೆ ನಮಗೆ ಪಕ್ಕ ಅರ್ಥ ಆಯ್ತು ಬಿಡು. ನಿನ್ನ ಸೊಸೆಗೆ ಯಾವ ಕೆಲಸನೂ ಬರಲ್ಲ. ನಾಳೆ ಆಗಲ್ಲ, ಇನ್ನೊಂದು ದಿನ ಮಾಡ್ತೀನಿ ಅಂತ ಹೇಳಿ ಅವಳು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ತಯಾರಿ ಮಾಡೋ ಪ್ಲ್ಯಾನ್ ನಿಂದು. ಇಷ್ಟೆಲ್ಲ ಮಾಡೋ ಬದಲು ನನ್ನ ಸೊಸೆಗೆ ಏನೂ ಬರೋದಿಲ್ಲ, ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡೋದು ಅಂತ ಒಪ್ಕೊಂಡಿದ್ದಿದ್ರೆ ನಾವು ಸುಮ್ಮನಾಗ್ತಿದ್ವಪ್ಪ. ಅದನ್ನ ಬಿಟ್ಟು ಸೊಸೆನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ಯಲ್ಲ, ಅದಕ್ಕೆ ನಾವು ಕಾಂಪಿಟೇಷನ್ ಇಟ್ವಿ. ನೋಡು, ನಾಳೆ ನೀನು ಬರಲೇಬೇಕು. ನೀನು ಸೊಸೆ ಎಲ್ಲ ಕೆಲಸ ಮಾಡ್ತಾಳೆ ಅಂತ ನೀನು ನಮ್ಮ ಮುಂದೆ ಪ್ರೂವ್ ಮಾಡಲೇಬೇಕು. ಹಲೋ ಸುಜಾತ, ಇಲ್ಲದೆ ಇರೋದನ್ನ ನಾನು ಯಾಕೆ ಒಪ್ಕೊಳ್ಳಿ? ಹೇಳ್ತಿಲ್ವಾ ಅವಳು ಕೆಲಸ ಇದೆ, ಅದು ಮುಖ್ಯ ಅಂತ. ನೀವು ಸಡನ್ನಾಗಿ ಕಾಂಪಿಟೇಷನ್ ಇಟ್ಕೊಂಡ್ರೆ ಪಾಪ ಅವಳಾದ್ರೂ ಏನು ಮಾಡ್ತಾಳೆ? ಅದಕ್ಕೆ ಆಗಲ್ಲ ನಾಳೆ ಬರಕತ್ತೆ. ಇನ್ನೊಂದು ದಿವಸ ಇಟ್ಕೊಳ್ಳೋಕೆ ಹೇಳಿ ಬರ್ತೀನಿ ಅಂತ ಹೇಳಿದಾಳೆ. ಇನ್ನೊಂದು ದಿವಸ ಇಟ್ಕೊಳ್ಳಿ, ನಾನು ನನ್ನ ಸೊಸೆ ಇಬ್ರು ಬರ್ತೀವಿ. ಇದೇನಪ್ಪ ಹಿಂಗೆ ತಲೆ ಮೇಲೆ ಕೂತ್ಕೊಂಡ್ರೆ? ಸ್ವಲ್ಪ ಟೈಮ್ ಕೊಡಬೇಕು ತಾನೆ. ನೋಡು, ಟೈಮ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಅದ್ರ ಬದಲು ನಿನ್ನ ಸೊಸೆಗೆ ಏನೂ ಬರಲ್ಲ ಅಂತ ನೀನೇ ಒಪ್ಕೊಂಡ್ಬಿಡು. ಎಲ್ಲ ಕೆಲಸ ನನ್ನ ಸೊಸೆ ಮಾಡ್ತಾಳೆ ಅಂತ ಪ್ರೂವ್ ಮಾಡಿ ತೋರಿಸು. ಹಲೋ ಹಲೋ, ಅವ್ರದ್ದು ಒಳ್ಳೆ ಬಲವಂತ. ಅಪ್ಕ ಏನು ಅಣಿಮಯ್ಯ ಇದೆಲ್ಲ? ನೀನು ಅಲ್ಲಿ ಹೇಳಿದ್ದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು. ನಿಜ ಏನು ಅಂತ ಹೇಳು. ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ರಿ. ಇದು ನಮ್ಮ ಫ್ಯಾಕ್ಟ್ರಿ ಗೋಡೌನೆ, ಬಟ್ ಯಾರು ಕಾಣಿಸ್ತಾ ಇಲ್ವಲ್ಲ. ಒಂದು ಫೋನ್ ಮಾಡಿ. ಕಾಲ್ ರಿಸೀವ್ ಮಾಡ್ತೀನಿ. ಎಲ್ಲಿದ್ದೀರಾ ಅಮ್ಮವ್ರೆ? ಅಷ್ಟೇ. ಹಲೋ ಕೆಂಚ, ಎಲ್ಲಿದ್ದೀರಾ? ನಾವಿಲ್ಲಿ ಗೋಡೌನ್ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಹೇಳ್ಕೊಂಬರೋಣ. ಇಲ್ಲ, ಬಾಗಿಲು ತೆಗೆದಿದೆ, ಯಾರು ಕಾಣಿಸ್ತಾ ಇಲ್ವಲ್ಲ. ಜೈದೇದಲ್ವಾ ಕಾರ್ ಇದು? ದುಡ್ಡಿದೆ, ಗಾಡಿಗಳು ಇಲ್ಲೇ ಇದೆ ಅಂದಮೇಲೆ ಅವ್ರು ಇನ್ನೂ ಒಳಗೇನೆ ಇರ್ತಾರೆ. ಫಸ್ಟ್ ಇವನ್ನ ಬೇರೆ ಕಡೆ ಶಿಫ್ಟ್ ಮಾಡಿ, ನಾನೇ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಆಮೇಲೆ ಇನ್ನೇನು ಸಿಗಾಕೊಂತೀನಿ, ಬೇರೆ ದಾರಿ ಇಲ್ಲ ಅಂದಾಗ ನನ್ನ ಕೈನ ನಾನೇ ಕುಯ್ಕೊಂಡು ಅಣ್ಣನ ಸಿಂಪತಿನ ಗಿಟ್ಟಿಸ್ಕೊಂಡು ಈಗಾಯ ಬೇರೆ ಯಾರೋ ಮಾಡಿದ್ದಲ್ಲ, ನನಗೆ ನಾನೇ ಮಾಡ್ಕೊಂಡಿದ್ದೆ. ಏನು ಹೇಳ್ತಾ ಇದೆಯಾ ಜೈ? ನನಗೆ ಹೇಳಿದೆ ಇಷ್ಟೆಲ್ಲ ಮಾಡ್ತೀಯಾ? ಅಷ್ಟೇ ಅಲ್ಲ ಸಿಸ್ಟೆ, ಗೌತಮ್ ಮತ್ತೆ ಭೂಮಿಕಾ ಚಿಕ್ಕಮಗಳೂರಿಗೆ ಹಾನಿಮೂನಿಗೆ ಹೋದ್ರಲ್ಲ. ಸುಮ್ಮನೆ ನನ್ನ ಬಾಯಿ ಮುಚ್ಚಕ್ಕೆ ಬರಬೇಡ. ನಾನು ನಿನಗೆ ಸಪೋರ್ಟ್ ಮಾಡ್ಬೋದು ನಿಜ, ಆದರೆ ಎಲ್ಲ ಕಾಲದಲ್ಲೂ ಎಲ್ಲ ಗೊತ್ತಿದ್ದಾಗಲೂ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಕೆಲವು ವಿಷಯನ ನಿಮ್ಮಮ್ಮನ ಗಮನಕ್ಕೆ ತರಲೇಬೇಕು. ಇಲ್ಲ ಅಂದರೆ ಮನಸ್ಸೋ ಇಚ್ಛೆ ಆನೆ ನಡೆದದ್ದೇ ದಾರಿ ಅಂತ ಎಲ್ಲ ಕಡೆ ಹಾವಳಿ ಮಾಡಿಬಿಡ್ತೀಯ.
ನೀನು ಮಾಡೋ ತಪ್ಪಿಗೆ ನಾವು ತಲೆ ತಗ್ಗಿಸ್ಬೇಕಾಗತ್ತೆ. ನೀನು ಮಾಡೋದು ಮಾಡಿಬಿಡ್ತೀಯ, ಆಮೇಲೆ ನಮ್ಮ ಬುಡಕ್ಕೆ ತಂದಿಡ್ತೀಯಲ್ಲೋ. ಅದಕ್ಕೆ ನಾನು ಆವಾಗ ನನ್ನ ಸಿಸ್ಟರ್ಗೆ ಇಂಟರ್ನಲ್ ರಿಪೋರ್ಟ್ ಕೊಡಬೇಕಾಗತ್ತೆ, ಕೊಟ್ಟೇ ಕೊಡ್ತೀನಿ. ಅಷ್ಟೇ ಅಲ್ಲ ಸಿಸ್ಟರ್, ಗೌತಮ್ ಮತ್ತು ಭೂಮಿಕಾ ಹನಿಮೂನಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದಾಗ ಕೆಂಚನ್ ಮೂಲಕ ಬೆನ್ನು ಬಿಡದ ಬೇತಾಳ್ ನನಗೆ ಕಾಡಿದ್ದು ಈ ನಿನ್ನ ಸುಪುತ್ರನೇ. ಇನ್ನೊಂದು ಆಘಾತಕಾರಿ ಸುದ್ದಿ ಹೇಳ್ತೀನಿ ಸಿಸ್ಟರ್. ಭೂಮಿಕನ ಅಪಹರಣ ಮಾಡೋದಕ್ಕೆ ಇವಂದೇ ಐಡಿಯಾ, ಆ ಸೂತ್ರಧಾರಿ ಕೂಡ ಇವನೇ. ಯಾಕೋ ಏನೇನೋ ಮಾಡ್ತೀಯಾ, ಮಾಡ್ತೀಯಾ, ನೆಟ್ಟಿಗೆ ಮಾಡ್ತೀಯಾ, ಎಲ್ಲ ಎಡವಟ್ಟು ಕೆಲಸ. ಈ ಭಾಗ್ಯಕ್ಕೆ ಇದೆಲ್ಲ ಮಾಡಬೇಕಾ? ಸುಮ್ಮನೆ ಇರೋಕ್ಕಾಗಲ್ವಾ? ದುಡ್ಡಕ್ಕೋಸ್ಕರ ನೀನು ಇಷ್ಟೆಲ್ಲ ಮಾಡಿದ್ಯಾ? ಅಷ್ಟಕ್ಕೂ ನಾನು ನಿನಗೆ ಏನೋ ಕಡಿಮೆ ಮಾಡಿದೆ, ಗೌತಮ್ ನಿನಗೇನೋ ಕಡಿಮೆ ಮಾಡ್ದ? ನೀನು ಕೇಳಿದಷ್ಟು ದುಡ್ಡು ನಾವು ಕೊಡ್ತಾ ಇಲ್ವಾ? ಸಾರಿ ಮಾಮ್. ಏನು ಸಾರಿ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಏನು ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಬೇಡ? ಹೋಗಿ ನಮ್ಮ ಕಂಪನಿ ಟೆಂಡರ್ ಡೀಟೇಲ್ಸ್ ಎಲ್ಲ ಬೇರೆಯವ್ರಿಗೆ ಹೇಳಿದ್ಯಲ್ಲ, ಬುದ್ಧಿ ಬೇಡ ನಿನಗೆ? ನಮ್ಮ ಕಂಪನಿ ಮುಳುಗೋದ್ರೆ ನಾವು ಮುಳುಗೋದ ಹಾಗೆ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊ. ಹೌದು ಕಣೋ ಅಳಿಮಯ್ಯ, ನಿಮ್ಮ ಅಮ್ಮ ಹೇಳ್ತಿರೋದು ಕರೆಕ್ಟಾದ ಮಾತು. ನಮಗಿದು ಗೊತ್ತೇ ಇರಲಿಲ್ಲಲ್ಲೋ ಅಳಿಮಯ್ಯ. ಉಪ್ಪಿನಕಾಯಿ ಆಸೆಗೆ ಕೈಲಿರೋ ಮೃಷ್ಟಾನ ತಟ್ಟೆನ ಮತ್ತೊಬ್ಬನ ಕೈಲಿ ಕೊಟ್ಟರೆ ಮುಟ್ಟಾಳ್ತನ ಆಗುತ್ತೆ, ತಿಳ್ಕೊ. ಮಾಮ್ಸ್ ಏನು ಮಾಮ್ಸ್ ನೀನು ನೋಡು, 2 ತಲೆ ನಾಗರಾವ್ ಥರ ಆಡೋದು ಬಿಟ್ಟು ಸೈಲೆಂಟಾಗಿ ಕೂತ್ಕೋ. ಸಾರಿ ಮಾಮ್, ನಾನು ಏನು ಮಾಡಲಿ ಮಾಮ್? ಏನೇ ಮಾಡಿದ್ರು ಬಿಗ್ ಬ್ರೋ ಜೊತೆ ಕಂಪೇರ್ ಮಾಡ್ತಾರೆ. ಅವನು ನೋಡಿ ಕಲ್ತ್ಕೊ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಅವನು ಏನೇ ಮಾಡಿದ್ರು ಕಾಂಪ್ಲಿಮೆಂಟ್ಸು. ಅದೇ ನಾನು ಏನೇ ಮಾಡೋಕ್ಕೋದ್ರು ಯಾವಾಗಲೂ ಬರೀ ಕಮೆಂಟ್ಸು. ನನಗೆ ನಾನಿರೋದು ವೇಸ್ಟ್ ಅನ್ಸೋಕೆ ಶುರು ಆಗಿದೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಡ್ತಿದೆ ನನಗೆ. ಚಿಕ್ಕ ವಯಸ್ಸಿಂದ ಅಧಿಕ ಯಾವುದರಲ್ಲಾದ್ರೂ ಅವನನ್ನು ಸೋಲಿಸಲೇಬೇಕು, ಅವನಿಗಿಂತ ನನ್ನ ಮೇಲೆ ಬರಲೇಬೇಕು ಅನ್ನೋ ಹಠ ಜಿದ್ದು ಹಾಗೆ ಬಂದಿದೆ ನನ್ನ ಜೊತೆಗೆ. ಅದು ಬರ್ತಾ ಆಸೆ ಆಗ್ತಿದೆ.